ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರ. ನಾನು ಸೀತಾ ದಾನಗೇರಿ. ಲೋಕ ಕಲ್ಯಾಣದ ಧ್ಯೇಯದೊಂದಿಗೆ ಹವ್ಯಕರಿಗೆಲ್ಲ ಒಳ್ಳೆಯದಾಗಲಿ, ಹವ್ಯಕರೊಂದಿಗೆ ಇರುವ ಎಲ್ಲರಿಗೂ ಒಳ್ಳೆಯದಾಗಲಿ, ಹವ್ಯಕರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಮನೋಭೂಮಿಕೆಯಲ್ಲಿ 23/5/2026 ಪ್ರತಿಬಿಂಬ ಹಾಗೂ 24/5/2026 ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಸಂಸ್ಕಾರೋತ್ಸವ ಕಾರ್ಯಕ್ರಮ ಯಲ್ಲಾಪುರದ ಕಾರ್ಮಿಕ ಭವನದಲ್ಲಿ ಬಹಳ ಯಶಸ್ವಿಯಾಗಿ ಅದ್ಭುತವಾಗಿ ಮೂಡಿಬಂದು ಜನಮಾನಸದಲ್ಲಿ ಅಚ್ಚಳಿಯದಂತೆ ನೆಲೆ ನಿಂತಿದೆ ಎನ್ನುವುದು ಬಹಳ ಸಂತೋಷದ ಮಾತು. ಪ್ರತಿಬಿಂಬ ಕಾರ್ಯಕ್ರಮದ ಉದ್ಘಾಟನೆಯ ನಂತರ ವೇದಿಕೆ ಮೇಲಿದ್ದ ಬಹುಮುಖ ಪ್ರತಿಭೆಯ ಸಂಸ್ಕಾರ, ಕನ್ನಡ ಸಾಹಿತ್ಯ, ಭಾರತೀಯ ಸಂಸ್ಕೃತಿ ಹಾಗೂ ಶಾಸ್ತ್ರ ಅಧ್ಯಯನಗಳು, ಷೋಡಶ ಸಂಸ್ಕಾರಗಳಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ, ವಿವೇಕವನ್ನು ಹಂಚಿಕೊಳ್ಳುವ, ವಿವೇಕವನ್ನು ವೃದ್ಧಿಗೊಳಿಸುವ ವಿದ್ವನ್ಮಣಿಗಳ ವಾಗ್ಝರಿಗಳು ಆದರಣೀಯ ಮತ್ತು ಅನುಸರಣೀಯವಾಗಿತ್ತು. ಸಂಸ್ಕೃತಿ, ಧರ್ಮ, ಹವ್ಯಕರ ಬದುಕು ಅಂದು ಇಂದು ಎನ್ನುವ ಚಿಂತನ ಮೌಲ್ಯಗಳು, ಶಾಸ್ತ್ರದ ಚಿಂತನ ಸೊಗಡು ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿಸಿತು ಮಾತ್ರವಲ್ಲ, ನಮ್ಮ ಹಿರಿಮೆ ಗರಿಮೆಯ ಬಗ್ಗೆ ಹೆಮ್ಮೆ ಮೂಡಿಸುವಂತಿತ್ತು. ಹಾಗೆ ಅಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನು ನೀಡಿದಂತಹ ಕರಕುಶಲ ವಸ್ತು ಪ್ರದರ್ಶನವಂತೂ ಬಹಳ ವಿಸ್ಮಯವಾಗಿತ್ತು ಮತ್ತು ಅಚ್ಚರಿ, ಆನಂದವನ್ನು ಉಂಟು ಮಾಡಿತ್ತು. ನಮ್ಮ ಹವ್ಯಕ ಮಾತೆಯರ ಕಲಾವೈಖರಿ, ಕಲಾ ಸೊಬಗು ಎಲ್ಲರನ್ನ ತನ್ನೆಡೆಗೆ ಸೆಳೆದಿತ್ತು. ಮೊಗೆ ಬೀಜ, ಕುಂಬಳ ಬೀಜ ಇವುಗಳ ಕಲಾಕೃತಿ ಅದ್ಭುತವೇ ಹೌದು. ಮಾತೆಯರ ತಾಳ್ಮೆ, ಸಹನೆ, ಕೌಶಲ್ಯಕ್ಕೆ ನಿಜಕ್ಕೂ ಧನ್ಯವಾದವನ್ನು. ಅಲ್ಲಿನ ಕರಕುಶಲ ವಸ್ತುಗಳನ್ನು ನೋಡಿದಾಗ ಹೇಗೂ ಮಾಡೋದಕ್ಕೆ ಸಾಧ್ಯನಾ ಅಂತ ಬೆರಗಾಗುವಂತೆ ಆ ಪ್ರದರ್ಶನಗಳು ನಮ್ಮನ್ನೆಲ್ಲ ತನ್ನೆಡೆಗೆ ಸೆಳೆದವು. ಆ ಕರಕುಶಲ ವಸ್ತುಗಳನ್ನು ಇನ್ನೊಮ್ಮೆ ಮತ್ತೊಮ್ಮೆ ನೋಡ್ತಾ ಎಲ್ಲರೂ ಆನಂದಿಸಿದೆವು ಮಾತ್ರವಲ್ಲ, ಹಲವು ರೀತಿಯ ಕಲಾಕೃತಿಗಳನ್ನು ಮಾಡೋದ್ರ ಬಗ್ಗೆ ತಿಳಿದುಕೊಂಡೆವು. ಮದುವೆ ಮುಂಜಿಗೆ ಬೇಕಾದಂತಹ ಅಕ್ಷತ ತಟ್ಟೆ, ಆರತಿ ಬಟ್ಲು, ಇನ್ನೂ ಹಲವು ರೀತಿಯ ವಿಶೇಷ ಸಾಮಗ್ರಿಗಳನ್ನು ಅಲ್ಲಿ ಸಿದ್ಧಪಡಿಸಿದ್ರು. ಅಂದಿನ ಹವ್ಯಕ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಅಂದರೆ, ಹಳ್ಳಿಯ ಪರಂಪರೆಯನ್ನು ಬಿಂಬಿಸುವಂತಹ ಸಾಂಪ್ರದಾಯಿಕ ಹಾಡುಗಳ ಜೊತೆಗೆ ಸ್ಪರ್ಧಾ ಕಾರ್ಯಕ್ರಮ ಒಂದಕ್ಕಿಂತ ಒಂದು ವಿಶೇಷವಾಗಿ ಮೂಡಿಬಂದಿತ್ತು. ಶುಚಿ ರುಚಿಯಾದ ಹಳೆಯ ತಿಂಡಿಗಳಾದ ಹಲ್ವಾ, ಮಣ್ಣಿ ಎಲ್ಲರನ್ನ ಮನಸೂರೆಗೊಳ್ಳುವಂಥ ರಂಗವಲ್ಲಿ, ರಾಮಾಯಣ ಮಹಾಭಾರತದ ಕಥೆಗಳನ್ನು ಪರಿಚಯಿಸುವ ಮಕ್ಕಳ ಏಕಪಾತ್ರ ಅಭಿನಯ, ಪುಟಾಣಿ ಮುದ್ದು ಮಕ್ಕಳ ನವನಾವೀನ್ಯ ಛದ್ಮವೇಷ, ಸಾಮಾನ್ಯ ಜ್ಞಾನವನ್ನು ಅಳೆಯುವ ರಸಪ್ರಶ್ನೆ ಸ್ಪರ್ಧೆ, ಚಿಂತನೆಗೆ ಒಳಪಡಿಸುವ ಚರ್ಚಾಗೋಷ್ಠಿ, ಬದುಕಿನ ಸಾರ ಹೊಂದಿರುವ ಭಗವದ್ಗೀತೆಯ ಸ್ಪರ್ಧೆ, ಮಕ್ಕಳ ಆಶುಭಾಷಣ, ಜನಪದ ಜೀವನವನ್ನು ಚಿತ್ರಿಸುವ ಜಾನಪದ ಗೀತೆ, ಹವ್ಯಕರ ಅಡುಗೆ, ಆಸಕ್ತಿ, ಸಂಸ್ಕಾರ, ಆಚರಣೆಗಳ ಕುರಿತಾದ ಹವಿಗನ್ನಡದ ಆಶುಭಾಷಣ, ದೇಶ ಪ್ರೇಮವನ್ನು ಮೂಡಿಸುವಂತಹ ದೇಶಭಕ್ತಿ ಗೀತೆ, ನವನಾವೀನ್ಯತೆಯ ಬಣ್ಣದಿಂದ ಅಲಂಕಾರಗೊಂಡ ಚಿತ್ರಕಲೆ, ತಾಳ್ಮೆ ಕೌಶಲ್ಯವನ್ನು ಪ್ರದರ್ಶಿಸುವ ಕರಕುಶಲ ವಸ್ತುಗಳ ಬಗ್ಗಂತೂ ಹೇಳಿದಷ್ಟು ಕಡಿಮೆ. ಹಾಗೆ ಯಕ್ಷಗಾನ ಕಲೆಯ ಪ್ರದರ್ಶನ, ಇನ್ನು ಹಿರಿಕಿರಿಯ ಉತ್ಸಾಹಿ ಮಾತೆಯರ ಸಂಪ್ರದಾಯದ ಹಾಡುಗಳು, ನಮ್ಮ ಹವ್ಯಕರ ಸಂಸ್ಕಾರ, ಆಚರಣೆ, ಪದ್ಧತಿಗಳನ್ನು ಎಳೆ ಎಳೆಯಾಗಿ ತೆರೆದಿಟ್ಟು
ಎಲ್ಲರನ್ನ ತನ್ನೆಡೆಗೆ ಸೆಳೆಯುವಂತಿತ್ತು ಮಾತ್ರವಲ್ಲ, ಹಲವಾರು ಪದ್ಧತಿಗಳ ಅರಿವೆಯನ್ನು ನಮ್ಮಲ್ಲಿ ಮೂಡಿಸಿತು. ಇವುಗಳ ನಡುವೆ ನಮ್ಮ ಹವ್ಯಕ ಬಂಧು ಬಾಂಧವರ ಅಡುಗೆ, ಊಟ, ತಿನಿಸು, ಪಾನೀಯಗಳ ವ್ಯವಸ್ಥೆ ಹಾಗೂ ಪ್ರೀತಿ, ಆದರತೆ, ಸತ್ಕಾರ ಇವುಗಳನ್ನು ಎಂದಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಮಾತ್ರವಿಲ್ಲ, ಅದು ನಮ್ಮ ಸಂಸ್ಕಾರ. ಈ ಹವ್ಯಕರ ಹಬ್ಬದಲ್ಲಿ ಎಲ್ಲವೂ ಕೂಡ ವಿಶೇಷವೇ. ಆದರೂ ಅದರಲ್ಲಿಯೂ ಮತ್ತೊಂದು ವಿಶೇಷತೆ ಅಂದರೆ, ಕೆಲಸದ ಒತ್ತಡದ ಜವಾಬ್ದಾರಿಯ ನಡುವೆಯೂ ಮುಂಜಾವಿನ ಹನಿ ಮಳೆಗಳಿಂದ ತಂಪಾದ ಆ ಸುಂದರ ವಾತಾವರಣದಲ್ಲಿ ಸುಮನಸಿನ ಸುಮಂಗಲಿಯರು ಶ್ರದ್ಧಾ ಭಕ್ತಿಯಿಂದ ಕುಂಕುಮಾರ್ಚನೆಯಲ್ಲಿ ಭಾಗಿಯಾಗಿರುವುದು ನಾರಿ ಶಕ್ತಿಯ, ನಾರಿ ಸಂಘಟನೆಯ ಬಲವನ್ನು ಬಿಂಬಿಸುತ್ತಿತ್ತು. ಮಾತ್ರವಲ್ಲ, ಇದೊಂದು ಮಾದರಿ ಕಾರ್ಯಕ್ರಮವಾಗಿ ರೂಪುಗೊಂಡಿತ್ತು. ತದನಂತರದಲ್ಲಿ ಎಲ್ಲರ ಬಹು ನಿರೀಕ್ಷೆಯ ಶ್ರೀಗಳವರ ಆಗಮನ, ಅವರ ದರುಶನ, ಅವರ ಆಶೀರ್ವಚನದ ನುಡಿಗಳನ್ನು ಕೇಳಿ ನಾವೆಲ್ಲರೂ ಧನ್ಯತಾ ಭಾವಕ್ಕೆ ಒಳಗಾದೆವು. ಒಟ್ಟಾರೆಯಾಗಿ 2 ದಿನಗಳ ಸಡಗರ ಸಂಭ್ರಮದ ಅದ್ಧೂರಿಯ ವಿಶಿಷ್ಟವಾದ ಅದ್ಭುತವಾದ ಕಾರ್ಯಕ್ರಮವನ್ನು ಸಂಯೋಜಿಸುವುದಕ್ಕೆ ಶ್ರಮವಹಿಸಿದಂತಹ ಎಲ್ಲ ಹಿರಿಯರನ್ನು, ಹವ್ಯಕ ಬಾಂಧವರನ್ನು, ವಿಶೇಷವಾಗಿ ಮುಂದಾಳತ್ವದಲ್ಲಿ ಭಾಗಿಯಾದಂಥ ಮುಖಂಡರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ, ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗೋಣ ಅನ್ನುವ ಮಾತನ್ನು ಹೇಳ್ತಾ, ನಮಸ್ಕಾರಗಳೊಂದಿಗೆ ಈ ಸಾಂಪ್ರದಾಯಿಕ ಹಾಡು ನಿಮಗೆ